ಅವರು ಖ್ಯಾತ ಜ್ಯೋತಿಷಿ ಕಮಲಾಕರ ಭಟ್ ಅಂದ್ರೆ ದೊಡ್ಡ ಹೆಸರು. ಆದ್ರೆ ರೀಲ್ಸ್ ರಾಣಿಯ ಮೋಹಕ್ಕೆ ಬಿದ್ದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಇಳಿ ಸಂಜೆ ಹೊತ್ತಲ್ಲಿ ಅಮಾಯಕನನ್ನ ಕೊಂದವರು ಕಂಬಿ ಹಿಂದೆ ಕಣ್ಣೀರಿಡ್ತಿದ್ದಾರೆ. ಅದೇನು ಬಯ್ಯಾರ, ಅದೇನು ಬಳುಕು ಭಿನ್ನಾಣ. ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಅವತಾರ. ಇವಳ ರಂಗು ರಂಗಿನ ರಂಗೀಲ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ಇವಳ ಡ್ಯಾನ್ಸ್ ನೋಡೋದ, ಇವಳ ನಾಲ್ಕಾಣೆ ಪರ್ಫಾರ್ಮೆನ್ಸ್ ನೋಡೋದ, ಇಲ್ಲ ನೋಡಬಾರದನ್ನ ನೋಡಿ ತಲೆ ತಿರುಗೋದು ಒಂದು ಗೊತ್ತಾಗ್ತಿಲ್ಲ. ಮದವೇರಿದ ಮದನಾರಿ ಆಗಿದ್ದವಳು ಸೋಷಿಯಲ್ ಮೀಡಿಯಾದಲ್ಲಿ ನುಲಿದಾಡ್ತಿದ್ದಳು. ಅರೆಬರೆ ಬಟ್ಟೆ ಹಾಕೊಂಡು ಮೈ ಕೈ ತೋರಿಸ್ತಾ ಇದ್ದವಳು ಮೈ ಕೊರೆವ ಚಳಿಯಲ್ಲೇ ಪ್ರಾಯದ ಹುಡುಗರ ಮೈ ಬಿಸಿ ಏರಿಸ್ತಿದ್ಲು. ಇನ್ಸ್ಟಾ ಆಂಟಿ ನೋಡುಗರ ನಶೆ ಏರಿಸ್ತಾಳೆ ನಾಟಿ. ದುಂಡು ಮಲ್ಲಿಗೆ ಮೇಡಮ್ ಕಣ್ಣಲ್ಲಿತ್ತು ಐಟಮ್ ಬಾಂಬ್. ಇವಳೊಂಥರ ಹಾಟ್ ಐಟಮ್ ಬಾಂಬ್ ಇದ್ದಂಗೆ. ನೋಡೋದಕ್ಕೆ ದುಂಡು ಮಲ್ಲಿಗೆ ಅಂಗಿದ್ದವಳು ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ಲು. ಇನ್ಸ್ಟಾದಲ್ಲಿ ಹಸಿ ಬಿಸಿ ವಿಡಿಯೋ ಹಾಕೊಂಡು ನೋಡುಗರ ಎದೆಯಲ್ಲಿ ಕುಂಟೆ ಪಿಲ್ಲೆ ಆಡ್ತಿದ್ಲು. ಇದಿಷ್ಟೇ ಆಗಿದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಆಗ್ತಿರ್ಲಿಲ್ಲ. ಕಟ್ಟಿಕೊಂಡ ಗಂಡನಿಗೆ ಗೋಲಿ ಹೊಡೆದು ಜ್ಯೋತಿಷ್ಯ ಹೇಳ್ತಾ ಇದ್ದ ಜ್ಯೋತಿಷಿ ಹಿಂದೆ ಬಿದ್ದು ಸ್ವಂತ ಬಾಬನ ಪಾಲಿಗೆ ಯಮಸ್ವರೂಪಿಣಿಯಾಗಿದ್ದಾಳೆ. ಬಯಲಾಯಿತು ಜ್ಯೋತಿಷಿ ಪಿಳ್ಳಂಗೋವಿ ಆಟ. ಕಮಲಾಕರ್ ಭಟ್ ಜೊತೆ ಸುಚಿತ್ರಾ ಸುವಿ ಸುವ್ವಲಾಲೆ. ನೋಡಿ ನೋಡಿ ಇಣುಕಿ ನೋಡು ಕಮಲಾಕರ ಭಟ್ಟರ ಇನ್ನೊಂದು ಅವತಾರವನ್ನ. ಚಡ್ಡಿ ಹಾಕೊಂಡು ಆಂಟಿ ರೀಲ್ಸ್ ಮಾಡ್ತಿದ್ರೆ ಆ ಕಡೆ ಕಮಲಾಕರ ಭಟ್ರು ಒಂದೇ ಕಣ್ಣಲ್ಲಿ ನೋಡ್ತವ್ರೆ. ಈಕೆ ಹೆಸರು ಸುಚಿತ್ರಾ ಅಂತ. ಪ್ರಾಯದ ಹುಡುಗರ ಪಾಲಿನ ಸುಕೋಮಲೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ನಿವಾಸಿ. 15 ವರ್ಷದ ಹಿಂದೆ ಮಹೇಶ್ ನಾಯ್ಕ್ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಇವರ ದಾಂಪತ್ಯದ ಫಲವಾಗಿ ಮುದ್ದಾದ ಮಕ್ಕಳೂ ಇದ್ದಾರೆ. ಆದ್ರೆ ಈಕೆ ಚಿನ್ನಾಟದ ಚೆಲುವೆ. ಈ ಕಮಲಾಕರ ಭಟ್ಟರ ಕಣ್ಣಿಗೆ ಬಿದ್ದಿದ್ದಾಳೆ. ಇವರೇನು ಸಾಮಾನ್ಯದವರಲ್ಲ ಬಿಡಿ. ಕರುನಾಡಲ್ಲಿ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದಿರೋ ಜ್ಯೋತಿಷಿ. ಇವರ ಸ್ವಂತ ಊರು ಕೂಡ ಸಿದ್ದಾಪುರವೇ. ಆದ್ರೀಗ ಸೆಟಲ್ ಆಗಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇಬ್ಬರದ್ದು ಸಿದ್ದಾಪುರ ಅನ್ನೋ ಕಾರಣಕ್ಕೆ ಲಿಂಕ್ ಆಯ್ತೋ ಗೊತ್ತಿಲ್ಲ, ಅಥವಾ ಅದ್ಯಾವ ಘಳಿಗೆಯಲ್ಲಿ ಅಂಗೈ ತೋರಿಸಿ ಜ್ಯೋತಿಷ್ಯ ಕೇಳಿಸೋಕೆ ಹೋಗಿದ್ಲೋ ಗೊತ್ತಿಲ್ಲ. ಅಂಗೈ ಕೊಟ್ಟವಳು ಅಂಗೈಯಲ್ಲೇ ಮಧುಮಾಸ ತೋರಿಸೋದಕ್ಕೆ ಶುರು ಮಾಡಿದ್ಲು. ಇಲ್ಲಿಂದಲೇ ನೋಡಿ ಆಂಟಿಯ ರಂಗೀಲ ಲೈಫ್ ತೆರೆದುಕೊಂಡಿತ್ತು. ಗಂಡ ಮಕ್ಕಳನ್ನ ಬಿಟ್ಟ ಸುಚಿತ್ರಾ 4-5 ತಿಂಗಳಿಂದ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ಮಕ್ಕಳನ್ನ ಕರ್ಕೊಂಡು ಕಮಲಾಕರ್ ಭಟ್ಟರ ಪ್ರೇಮ ಸಾನ್ನಿಧ್ಯ ಸೇರ್ಕೊಂಡಿದ್ಲು. ಈ ಮಧ್ಯೆ ಬೆಂಗಳೂರಲ್ಲಿದ್ದ ಮಹೇಶನ ಅಣ್ಣ ವಸಂತ ನಾಯ್ಕ್ ಹುಟ್ಟೂರಿಗೆ ಬಂದಿದ್ದ. ತಮ್ಮನ ಮನೆಯಲ್ಲೇ ಉಳ್ಕೊಂಡು ಅದು ಇದು ಕೆಲಸ ಮಾಡ್ತಿದ್ರು. ಇತ್ತ ಸುಚಿತ್ರಾ ಹೋದ ನೋವಲ್ಲೇ ಇದ್ದ ಮಹೇಶ್ ನಾಯ್ಕ್ ಏನೂ ಮಾಡದ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಇದೇ ಹೊತ್ತಲ್ಲೇ 2 ದಿನದ ಹಿಂದೆ ವಸಂತ ಮಗಳು ಸುಮಶ್ರೀ ಮೆಸೇಜ್ ಮಾಡಿದ್ದಾಳೆ.
ಪ್ಲೀಸ್ ಪಪ್ಪ, ನನ್ನನ್ನು ಕರ್ಕೊಂಡು ಹೋಗು. ಮಮ್ಮಿ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ನನ್ನ ಕರ್ಕೊಂಡು ಹೋಗದಿದ್ರೆ ಸತ್ತೇ ಹೋಗ್ತೀನಿ ಎಂದಿದ್ಲು. ಮಗಳ ಮೆಸೇಜ್ ನೋಡಿದ ಮಹೇಶ್ ನಾಯ್ಕ ನಿಂತಲ್ಲೇ ಕಣ್ಣೀರು ಸುರಿಸಿದ್ದ. ಕೊನೆಗೆ ಬಸ್ ಹತ್ಕೊಂಡು ಸಿದ್ದಾಪುರಕ್ಕೆ ಬಂದ್ಬಿಡು, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಎಂದಿದ್ದ. ಹೀಗಾಗಿ ತಾಯಿಗೆ ಹೇಳಿದೆ ಕೇಳಿದೆ ಸುಮಶ್ರೀ ಅಪ್ಪನ ಮನೆಗೆ ಓಡೋಡಿ ಬಂದಿದ್ಲು. ಮಗಳು ಮಧ್ಯಾಹ್ನ ಊರಿಗೆ ಬರ್ತಾ ಇದ್ದಂತೆ ಸೀದಾ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾನೆ. ತನ್ನ ಪತ್ನಿ ಕೊಟ್ಟ ಕಾಟವನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದ. ನಂತರ ಪೊಲೀಸರ ಸೂಚನೆ ಮೇರೆಗೆ ಶಿರಸಿಯ ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಬಳಿಯೂ ಹಾಜರುಪಡಿಸಿದ್ರು. ಗುರುವಾರ ಬರೋದಕ್ಕೆ ಹೇಳಿದ್ರಿಂದ ಮಗಳನ್ನ ಕರ್ಕೊಂಡು ತಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ. ಈ ವಿಷಯ ಅದೇಗೋ ಸುಚಿತ್ರಾಗೆ ಗೊತ್ತಾಗಿದೆ. ನಮ್ಮ ಮೇಲೆಯೇ ದೂರು ಕೊಡ್ತಿದ್ದಾರೆ ಅಂತ ಸಿಡಿದೆದ್ದವಳು ಇವರಿಗೊಂದು ಗತಿ ಕಾಣಿಸ್ಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ. ಗ್ಯಾಂಗ್ ಕಟ್ಕೊಂಡು ಬಂದವಳು ಸೀದಾ ಗಂಡನ ಮನೆಗೆ ನುಗ್ಗಿದ್ದಾಳೆ. ಮಹೇಶನನ್ನ ಮುಗಿಸ್ಲೇಬೇಕು ಅಂತ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಅಡ್ಡ ಬಂದ ವಸಂತ ನಾಯ್ಕ ಮೇಲೆ ದಾಳಿ ಮಾಡಿದ್ರಿಂದ ಅಲ್ಲೇ ಕುಸಿದು ಬಿದ್ದಿದ್ರು. ಯಾವಾಗ ಮಹೇಶನ ಅಣ್ಣ ರಕ್ತದ ಮಡುವಲ್ಲಿ ಬಿದ್ರೋ ಎಲ್ಲರೂ ಅಲ್ಲಿಂದ ಕಾಲು ಕಿತ್ತಿದ್ರು. ಕೊಲೆಯ ತನಿಖೆಗಿಳಿದ ಪೊಲೀಸರು ಸುಚಿತ್ರಳ ತಂದೆ ಹಾಗೂ ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಈ ಕೊಲೆಗೆ ಕಾರಣವಾಗಿದ್ದೇ ಸುಚಿತ್ರಾ ಹಾಗೂ ಕಮಲಾಕರ್ ಭಟ್ ನಡುವಿನ ಅನೈತಿಕ ಸಂಬಂಧ ಅಂತ ಆರೋಪಿಸಲಾಗ್ತಿದೆ. ಮಕ್ಕಳ ಜೊತೆ ಮನೆ ಬಿಟ್ಟಿದ್ದ ಚಿಣಿಮಿಣಿ ಆಂಟಿ ಇದೇ ಭಟ್ಟರ ಮನೆಯಲ್ಲಿ ಚಿಟ್ಟೆಯಂಗೆ ಹಾರಾಡ್ಕೊಂಡಿದ್ಲು. ಇದಕ್ಕೆ ಸಾಕ್ಷಿಯೇ ಈ ಇಣುಕು ನೋಟದ ರಂಗೀಲ ರೀಲ್ಸ್. ಮಗಳು ಬಂದ್ಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ಲು. ಅವನ ಜೊತೆಗೆ ಇರ್ತಾನೆ, ಅವ್ನು ನಮ್ಮ ಜೊತೆಗೆ ಇರ್ತಾನೆ, ನಮ್ಮನ್ನೆಲ್ಲ ಅಂತ ಹೇಳ್ದಷ್ಟೆ. ಈಗೆಲ್ಲ ನಮ್ಮ ಅಣ್ಣನೂ ಸಾಯಿಸಿದ್ರು, ಚಾಕು ಹಾಕಿ ಚುಚ್ಚಿದ್ದಾರೆ, ನಮ್ಮ ಫ್ರೆಂಡಿಗೂ ಚುಚ್ಚಿದ್ದಾರೆ, ನನಗೂ ಚುಚ್ಚಿದ್ದಾರೆ. ನಮ್ಮ ಅಣ್ಣ ಸ್ಪಾಟ್ ಔಟ್ ಆಗಿದೆ. ಒಟ್ನಲ್ಲಿ ಕಂಡೋರ ಭವಿಷ್ಯ ಹೇಳ್ತೀನಿ ಅಂತಿದ್ದ ಸ್ವಾಮೀಜಿ ಭವಿಷ್ಯವೇ ಈಗ ಎಕ್ಕುಟ್ಟು ಹೋಗಿದೆ. ಆಂಟಿ ಮೇಲಿನ ಮೋಹ ಕಂಬಿ ಹಿಂದೆ ಸೇರುವಂತೆ ಮಾಡಿದೆ.